ಹಾಯ್ ಹಲೋ ನಮಸ್ಕಾರ ಸೌಕರ್ಯ ಮಂದಿಗೆ. ನಾನು ನಿಮ್ಮ ಮಿಸ್ಟರ್ ಪುನೀತ್ ಎಪೆಕ್ಸ್. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ. ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಫೋಟೋ ಹೇಗೆ ಎಡಿಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ರಿಪ್ಷನಲ್ಲಿ ಮೆಟೀರಿಯಲ್ ಲಿಂಕ್ ಅಂತ ಕೊಟ್ಟಿದ್ದೇನೆ, ಅದನ್ನು ಕ್ಲಿಕ್ ಮಾಡಿ. ಆಗ ಈ ರೀತಿ ಬರುತ್ತೆ. ಈ 3 ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಮೇಲೆ ಇರೋ ಡೌನ್ಲೋಡ್ ಸಿಂಬಲ್ ಕ್ಲಿಕ್ ಮಾಡಿ. ಡೌನ್ಲೋಡ್ ಅಂತ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ರೀತಿ ಎರಡನೇ ಇಮೇಜ್ ಕೂಡ ಅದೇ ರೀತಿ ಮಾಡ್ಕೊಳ್ಳಿ. ಈಗ ಈ ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಳಲು ಡೌನ್ಲೋಡ್ ಸಿಂಬಲ್ ಮೇಲೆ ಒತ್ತಿ. ಆಗ ಡೌನ್ಲೋಡ್ ಎನಿವೇಸ್ ಅಂತ ಬರುತ್ತೆ, ಅಲ್ಲಿ ಜೂಮ್ ಮಾಡಿ ಡೌನ್ಲೋಡ್ ಮಾಡಿ. ಈಗ ಎಲ್ಲ ಡೌನ್ಲೋಡ್ ಮಾಡಿದ ನಂತರ ಮತ್ತೊಂದು ಲಿಂಕ್ ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ, ವೆಬ್ಸೈಟ್ ಲಿಂಕ್ ಅಂತ. ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ಡ್ರಾಪ್ ಆರ್ ಚೂಸ್ ಇಮೇಜ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಗ ನಿಮಗೆ ಯಾವ ಫೋಟೋ ಬೇಕೋ ಅಥವಾ ಯಾವ ಫೋಟೋನ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದಾರೋ ಆ ಪಿಕ್ಚರ್ನ ಸೆಲೆಕ್ಟ್ ಮಾಡಿ ಇದರೊಳಗೆ ಹಾಕಿ. ಆಗ ಅದು ಟೈಮ್ ತೊಗೊಂಡು ಪ್ರೊಸೆಸಿಂಗ್ ಆಗುತ್ತೆ ಇಮೇಜ್ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳ್ಳೋಕ್ಕೆ. ರಿಮೂವ್ ಆದ ನಂತರ ಡೌನ್ಲೋಡ್ ಆಪ್ಷನ್ ಒತ್ತಿ. ಆಗ ಸೈನಪ್ ಮಾಡಿಕೊಂಡು ಡೌನ್ಲೋಡ್ ಮಾಡಿ. ನಾನು ಆಲ್ರೆಡಿ ಸೈನಪ್ ಆಗಿದ್ದೇನೆ, ಸೊ ಕೇಳ್ತಾ ಇಲ್ಲ. ಜಸ್ಟ್ ಗೂಗಲ್ ಅಂತ ಒತ್ತಿ ನಿಮ್ಮ ಜಿಮೇಲ್ ಎಂಟರ್ ಮಾಡಿ ಕಂಟಿನ್ಯೂ ಕೊಡಿ. ಆಗ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಫೈಲ್ ಮ್ಯಾನೇಜರ್ ಆ್ಯಪ್ನ ಓಪನ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಾನು ಕೊಟ್ಟಿರೋ XML ಫೈಲ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ 3 ಸೆಕೆಂಡ್ ಇಟ್ಕೊಳ್ಳಿ. ಆಗ ಶೇರ್ ಆಪ್ಷನ್ ಬರುತ್ತೆ, ಅದರಲ್ಲಿ ಅಲರ್ಟ್ ಮೋಷನ್ ಒತ್ತಿ. ಆಗ ಅಲರ್ಟ್ ಮೋಷನ್ ಓಪನ್ ಆಗಿ ಎಕ್ಸಿಟ್ ಆಗುತ್ತೆ. ಈಗ ಫೈಲ್ ಮ್ಯಾನೇಜರ್ ಆ್ಯಪ್ನ ಎಕ್ಸಿಟ್ ಆಗಿ ಅಲರ್ಟ್ ಮೋಷನ್ ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ರೇಷ್ಯೂ 1:1 ಇಟ್ಕೊಳ್ಳಿ. ಕ್ರಿಯೇಟ್ ಎ ಪ್ರಾಜೆಕ್ಟ್ ಅಂತ ಒತ್ತಿ. ಈಗ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಸೆಕೆಂಡ್ ಆಪ್ಷನ್ ಮೀಡಿಯಾ ಅಂತ ಇದೆ, ಅದನ್ನು ಒತ್ತಿ. ಅಲ್ಲಿ ಆಗಲೇ ಡೌನ್ಲೋಡ್ ಮಾಡ್ಕೊಂಡಿರೋ ಪಿಕ್ಚರ್ನ ಸೆಲೆಕ್ಟ್ ಮಾಡಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಇಮೇಜ್ ಆ್ಯಡ್ ಆಗುತ್ತೆ. ಮತ್ತು ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಎಫೆಕ್ಟ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಮತ್ತು ಆ್ಯಡ್ ಎಫೆಕ್ಟ್ ಅಂತ ಒತ್ತಿ. ಮೇಲೆ ಸರ್ಚ್ ಬಾರಲ್ಲಿ HUE ಶಿಫ್ಟ್ ಅಂತ ಒತ್ತಿ. ಅದನ್ನು ಕ್ಲಿಕ್ ಮಾಡಿದ ನಂತರ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ HUE ಶಿಫ್ಟ್ ಬಂದು 270.0 ಡಿಗ್ರಿ ಇಟ್ಕೊಳ್ಳಿ. ಅದಾದ ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಮತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಬಾರಲ್ಲಿ ಆಡ್ ಕಲರ್ ಅಂತ ಸರ್ಚ್ ಮಾಡಿ. ಅಲ್ಲಿ ಎಫೆಕ್ಟ್ ಬರುತ್ತೆ, ಮತ್ತು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಗ ಮೊದಲಿಗೆ ಕಲರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಈ ಪಾಯಿಂಟ್ವರೆಗಷ್ಟೇ ಇಟ್ಕೊಳ್ಳಿ, ಅಂದರೆ ಕಾಲು ಭಾಗದಷ್ಟು ಅಷ್ಟೇ. ಅದಾದಮೇಲೆ ಕೆಳಗಡೆ ಟಿಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ಭಾಗ ಮುಕ್ಕಾಲು ಭಾಗ ಇಟ್ಕೊಳ್ಳಿ. ಇಟ್ಕೊಂಡ್ರೆ ಈ ರೀತಿ ಆಗುತ್ತೆ. ಅದಾದ ನಂತರ ಬ್ಯಾಕ್ ಬನ್ನಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾ ಆಪ್ಷನ್ ಒತ್ತಿ. ಅಲ್ಲಿ ಮತ್ತೊಂದು ಫೋಟೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಸೊ ಹಾಗಾಗಿ ಆ ಫೋಟೋನ ಹುಡುಕ್ತಿದ್ದೇನೆ. ಈ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ ಫೋಟೋ ಆ್ಯಡ್ ಮಾಡಿದ ನಂತರ ಬ್ಲೈಂಡಿಂಗ್ ಆ್ಯಂಡ್ ಒಪಾಸಿಟಿ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಬ್ರೈಟ್ನೆಸ್ ಅನ್ನೋದು 22% ಇಟ್ಕೊಳ್ಳಿ. ಇಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ.
ಇಟ್ಕೊಂಡ ನಂತರ ಬ್ಯಾಕ್ ಬನ್ನಿ, ಮತ್ತು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗಲೇ ನಾವು ಒಂದು ಫೋಟೋನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ದೀವಲ್ಲ, ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಆ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವ ರೀತಿ ಬೇಕೋ ಆ ರೀತಿ. ಫೋಟೋ ಅಡ್ಜಸ್ಟ್ ಮಾಡಿದ ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸ್ಕ್ವೇರ್ ಶೇಪ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ 3 ಡಾಟ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಆಗ 5ನೇ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಕಲರ್ ಆ್ಯಂಡ್ ಫಿಲ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಬ್ಲ್ಯಾಕ್ ಕಲರ್ನ ತಗೊಳ್ಳಿ. ರೈಟ್ ಸೈಡಿಗೆ ಇನ್ನೊಂದು ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಸೆಂಟ್ರ್ ಇರೋ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಕ್ ಬಂದು ಬ್ಲೈಂಡಿಂಗ್ ಆ್ಯಂಡ್ ಒಪಾಸಿಟಿ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಡಾರ್ಕೆನ್ ಕೆಳಗಡೆ ಮಲ್ಟಿಪ್ಲೈ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಬ್ಯಾಕ್ ಬಂದು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. 2ನೇ ಆಪ್ಷನ್ ರೊಟೇಟ್ ಇದೆ, ಅದು ಬಂದು 180 ಇಟ್ಕೊಳ್ಳಿ. ಇಟ್ಕೊಂಡು ಬ್ಯಾಕ್ ಬನ್ನಿ, ಮತ್ತೆ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನ ಕ್ಲಿಕ್ ಮಾಡಿ. ನಿಮಗೆ ಎಷ್ಟು ಬ್ರೈಟ್ನೆಸ್ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಕಲ್ ಶೇಪ್ನ ತಗೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ 5ನೇ ಆಪ್ಷನ್ನ ಒತ್ತಿ ಫುಲ್ ಸ್ಕ್ರೀನ್ ಆಗುತ್ತೆ. ಈಗ ಮತ್ತೆ ಕಲರ್ ಆ್ಯಂಡ್ ಫಿಲ್ ಅಂತ ಒತ್ತಿ ಬ್ಲ್ಯಾಕ್ ಕಲರ್ನ ಚೂಸ್ ಮಾಡಿ. ಹಾಗೆ ರೈಟ್ ಸೈಡ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮಿಡಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಬ್ಯಾಕ್ ಬನ್ನಿ, ಮತ್ತೆ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಮಾಸ್ಕ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಮಾಸ್ಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಎಕ್ಸಿಟ್ ಆಗಿ ಆಗಲೇ ಇಂಪೋರ್ಟ್ ಮಾಡಿರೋ XML ಫೈಲ್ನ ಓಪನ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಲ್ ಅಂತ ಒತ್ತಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಎಕ್ಸಿಟ್ ಆಗಿ ಇಲ್ಲಿ ಬಂದು ಆ ಕಾಪಿನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಸ್ಕ್ರೋಲ್ ಮಾಡಿ ಕೆಳಗಡೆ. ಸಬ್ಸ್ಕ್ರೈಬು, EFX, MR ಪುನೀತ್ ಅಂತ ಇದೆಯಲ್ಲ, ಆ 3ನ ಕೆಳಗಡೆ ಹಾಕಬೇಕು. ಎಕ್ಸಾಂಪಲ್ ಇಲ್ಲಿ ಐ ಸಿಂಬಲ್ ಕಾಣಿಸ್ತಿದೆ ಅಲ್ಲ, ಅದನ್ನು ಪ್ರೆಸ್ ಮಾಡಿ ಕೆಳಗೆ ತನ್ನಿ, ಆಗ ಅದು ಬರುತ್ತೆ. ಅದೇ ರೀತಿ ಈ ಎರಡು ಟೆಕ್ಸ್ಟನ್ನ ಕೆಳಗಡೆ ತನ್ನಿ, ಇಮೇಜ್ ಕೆಳಗೆ ಹಾಕಿ. ಈಗ ಫೋಟೋ ಅಡ್ಜಸ್ಟ್ ಮಾಡಿಕೊಂಡು ಟೆಕ್ಸ್ಟ್ನ ಯಾವ ರೀತಿ ಚೇಂಜ್ ಮಾಡ್ಬೇಕಂತಂದರೆ, ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಎಡಿಟ್ ಟೆಕ್ಸ್ಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಏನು ಬೇಕೋ ಅದನ್ನು ಟೈಪ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ಪುನೀತ್ ಅನ್ನೋ ಬದಲಿಗೆ ಪ್ರಜ್ವಲ್ ಅಂತ ಹಾಕ್ಕೊತೇನೆ. ಈಗ EFX ಬದಲು ಎಡಿಟ್ಸ್ ಅಂತ ಹಾಕ್ಕೊತೇನೆ. ಅದೇ ರೀತಿ ನೀವು ಏನು ಬೇಕಾದರೂ ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಷ್ಟೇ, ಎಲ್ಲ ರೆಡಿ ಆಯಿತು. ಈಗ ಮೇಲೆ ಇರೋ ಐಕನ್ ಮೇಲೆ ಕ್ಲಿಕ್ ಮಾಡಿ, ಕರೆಂಟ್ ಫ್ರೇಮ್ ಅನ್ನೋ ಆಪ್ಷನ್ನ ಒತ್ತಿ ಎಕ್ಸ್ಪೋರ್ಟ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಐ ಹೋಪ್ಸ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ನಿಮ್ಮ ಮಿಸ್ಟರ್ ಪುನೀತ್, EFX. ಬಾಯ್ ಬಾಯ್.